ಸನ್ಮಾನ್ಯ ಅಧ್ಯಕ್ಷರೇ, ಈ ಸರ್ಕಾರ ಬಂದ ಮೇಲೆ ಪದೇ ಪದೇ ಈ ಸರ್ಕಾರ ಪಾಪರ್ ಆಗಿದೆ ಅಂತ ನಾನು ಹೇಳಿದ್ದೀನಿ, ಬಹಳಷ್ಟು ಸರಿ ಹೇಳಿದ್ದೀನಿ. ಹಣ ಇಲ್ಲ. ಶಾಸಕರು ಕೂಡ ಬಹಳಷ್ಟು ಕಾಮೆಂಟ್ಗಳು ಮಾಡಿದ್ದಾರೆ, MLAಗಳು ಮಾಡಿದ್ದಾರೆ, ಅಡ್ವೈಸರ್ಸು ಮಾಡಿದ್ದಾರೆ. ಇಲ್ಲಿ 9 ವಿಶ್ವವಿದ್ಯಾಲಯಗಳನ್ನು ನೀವು ರದ್ದು ಮಾಡ್ತಾ ಇದ್ದೀರಾ. DK ಶಿವಕುಮಾರ್ ಅವರ ನೇತೃತ್ವದ ಒಂದು ಸಮಿತಿ 9 ವಿಶ್ವವಿದ್ಯಾಲಯಗಳನ್ನು ರದ್ದು ಮಾಡಬೇಕು ಅಂತ ಹೇಳಿದ್ದಾರೆ. ಏನು ವಿದ್ಯಾಭ್ಯಾಸನ ಹೆಚ್ಚು ಮಾಡಕ್ಕೆ ಹೇಳಿದಾರೋ ಅಲ್ಲ ವಿದ್ಯಾಭ್ಯಾಸ ಕುಂಠಿತ ಮಾಡಕ್ಕೆ ಹೇಳಿದಾರೋ ನನಗೆ ಅರ್ಥ ಆಗಿಲ್ಲ. ಯಾಕೆ DK ಶಿವಕುಮಾರ್ ಅವ್ರನ್ನ ಇದು ಮಾಡಿದ್ದಾರೆ? ಹಿಂದೆ ಇವರೇ ಮಂತ್ರಿ ಆಗಿದ್ರು ಒಂದು ಸಮಿತಿ. ನಾನು ಪರಮೇಶ್ವರ್ ಅವರು ಅದಕ್ಕೆ ಚೇರ್ಮನ್ ಆಗಬೇಕಾಯಿತು. ಇದು ನರ್ಸಿಂಗ್ ಕಾಲೇಜುಗಳು ಅವ್ರು ಅವಾಗ ಮಿನಿಸ್ಟ್ರು, ಹೆಲ್ತ್ ಮಿನಿಸ್ಟ್ರು ಅಲ್ಲ ಸರ್, ಹೆಲ್ತ್ ಮಿನಿಸ್ಟ್ರು, ಹೈಯರ್ ಎಜುಕೇಶನ್ ಮಿನಿಸ್ಟ್ರು ಕೈ ಕೆಳಗಡೆ ಎಲ್ಲ ಒಂದು ಆಗ್ಬೇಕಾಗಿತ್ತು. ಏನು ಕಾಲೇಜುಗಳು ಕೊಡೋದು. ಇವ್ರನ್ನ ಸೈಡ್ಗೆ ಹಾಕ್ಬಿಟ್ರು, ಅವ್ರು ಕೂತ್ಕೊಂಡ್ಬಿಟ್ರು. ಏನ್ ಕೊಟ್ಟಿದ್ದೆ ಸಾವಿರಾರು ಬೀದಿಗೆ ನಾನು ನೋಡಿದೆ. ನಮ್ಮ ನಾಯಂಡಹಳ್ಳಿ ಹತ್ರ ಒಂದೇ ಬಿಲ್ಡಿಂಗು 3 ಬೋರ್ಡು, ಪೂರ್ವಕ್ಕೊಂದು, ಪಶ್ಚಿಮಕ್ಕೊಂದು, ಉತ್ತರಕ್ಕೊಂದು ಬೋರ್ಡು. ಏನ್ ಫೆಸಿಲಿಟಿನೇ ಇಲ್ಲ. ಯಾವ ಮಾನದಂಡದಲ್ಲಿ ಕೊಟ್ರಿ? ಈಗ ನಾನು ಹೇಳ್ತಾ ಇರೋದು, ಈ 9 ಯೂನಿವರ್ಸಿಟಿಗೆ ಕೊಡಬೇಕಾದ್ರೆ ಇದ್ರ ಮೇಲೆ ಮಾನದಂಡ ಇದೆ. ಸುಮ್ನೆ ಏನ್ ಕೊಟ್ಟಿಲ್ಲ, ಮಾನದಂಡದ ಮೇಲೆ ಕೊಟ್ಟಿರೋದು ನಾವು. ಏನ್ ಮಾನದಂಡ? ಡಿಪಾರ್ಟ್ಮೆಂಟ್ ಆಫ್ ಹೈಯರ್ ಎಜುಕೇಶನ್ ಗ್ರಾಸ್ ಎನ್ರೋಲ್ಮೆಂಟ್ ರೇಷಿಯೋ GER ಡಿಸ್ಟ್ರಿಕ್ಟ್ ವೈಸ್ 2015-16ರಿಂದ 2020-21. ಅದರಲ್ಲಿ ಏನು ಹೇಳ್ತದೆ? ಇಲ್ಲಿ ನಮ್ಮ ಇವರು ಇದಾರಲ್ಲ, ಅಲ್ಲ ಇವರು ಜಾಸ್ತಿ ಆಗಿರೋರು ನಮ್ಮ ದಕ್ಷಿಣ ಕನ್ನಡ ನೋಡು. ಅವರು ಮಕ ಕಳೆ ಬಂದ್ಬಿಡ್ತು ನಮ್ಮ ಸ್ಪೀಕರ್. 65.58%. ಅಂದ್ರೆ ಹೈಯರ್ ಎಜುಕೇಶನ್ಗೆ ಹೋಗುವಂಥವ್ರು, ಗ್ರಾಜುಯೇಷನ್ಗೆ ಹೋಗುವಂಥವ್ರು ನಿಮ್ಮಲ್ಲಿ ಗ್ರಾಸ್ ಎನ್ರೋಲ್ಮೆಂಟ್ ರೇಷಿಯೋ ಫಸ್ಟ್ ಓದ್ದೆ ಅದನ್ನ. ಅಲ್ಲಿ ಎಷ್ಟಿದೆ ಅಂತ ಹೇಳಿದ್ರೆ 65.58%. ಟಾಪ್, ನೀವೇ ಟಾಪ್. ಈಗ ಸದ್ಯಕ್ಕೂ ನೀವೇ ಟಾಪ್, ನಮ್ಗಿಂತ ಮೇಲೆ ಕೂತಿದ್ದೀರ ಟಾಪ್. ಸನ್ಮಾನ್ಯ ಅಧ್ಯಕ್ಷರೇ, ಬಾಗಲಕೋಟೆ 25%. ಎಲ್ಲಿನ ನಿಮಗೂ ಅವ್ರಿಗೂ ಅಜಗಜಾಂತರ ಬಾಗಲಕೋಟೆಗೆ. ಆಮೇಲೆ ಚಾಮರಾಜನಗರ ರಿಸರ್ವ್ ಕಾನ್ಸ್ಟಿಟ್ಯೂನ್ಸಿ 10.62. ಬರ್ತೀನಿ. ನೀನ್ ನನ್ನ ಫ್ರೆಂಡ್, ನಿನ್ ಬಿಟ್ಬಿಟ್ರೆ ಬಿಡ್ತೀಯ? ನಮ್ಮ ಮೊನ್ನೆನೇ ಹೋದಾಗ ಅಲ್ಲಿ ಅಟ್ಯಾಕ್ ಮಾಡಿದ್ಯಾ? 10%. ಮಂಡ್ಯ ಬೇಕಾ? ಮಂಡ್ಯ ಅಂದ್ರೆ ಇಂಡಿಯಾ. ನಾನು ಹೇಳಿಲ್ಲ ಅಂದ್ರೆ ಹೇಳ್ತಾರೆ. ಮಂಡ್ಯ ಅಂದ್ರೆ ಇಂಡಿಯಾ. ಅಲ್ಲೆಷ್ಟು ಗೊತ್ತಾ? 20.96%. 20% ಮಂಡ್ಯದಲ್ಲಿ. ಕೊಡಗು ಅಲ್ಲೂ ಕೂಡ 16%. ಹಾಸನ್ 15%. ಹಾವೇರಿ 45%. ಕೊಪ್ಪಳ 16%. ಈ ಆಧಾರದ ಮೇಲೆ ಎಲ್ಲೆಲ್ಲಿ ಎಜುಕೇಶನ್, ಹೈಯರ್ ಎಜುಕೇಶನ್ ಕುಂಠಿತ ಆಗ್ತಾ ಇದೆ, ಅದನ್ನ ನಾವು ಮಂಗಳೂರು ಲೆವೆಲ್ಗೆ ತರಬೇಕು, ಉಡುಪಿ ಲೆವೆಲ್ಗೆ ತರಬೇಕು. ಅವ್ರಿಗೂ ಆ ರೀತಿಯಾದಂತ ಒಂದು ಇಲ್ಲಿರುವಂತ SC ST ಜನಾಂಗ ಇರ್ಬೋದು, ಬೇರೆ ಜನಾಂಗ ಇರ್ಬೋದು, ಅವ್ರಿಗೆ ಒಂದು ಅವಕಾಶ ಸಿಗಲಿ ಅಂತೇಳಿ ಈ 9 ಯೂನಿವರ್ಸಿಟಿನ ಮಾಡಿದ್ದು. ಆ ಮಂಡ್ಯ ಯೂನಿವರ್ಸಿಟಿಗೆ ಈಗ ನನಗೆ ಮಾಧ್ಯಮದಲ್ಲಿ ಬಂದಿರೋದು ಅಲ್ಲ, ಆಮೇಲೆ ಮಾತಾಡೋಣ. ಅವರು ಫಸ್ಟ್ MLAಗೆ ಅಧಿಕಾರ, ಆಮೇಲೆ ಡಿಸ್ಟ್ರಿಕ್ಟ್ ಮಿನಿಸ್ಟ್ರು. ಫಸ್ಟ್ MLA ಮಾತಾಡಲಿ, ಆಮೇಲೆ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಮಾತಾಡಲಿ. ಅವಕಾಶ ವಂಚಿತರಿಗೆ. ಇವರೆಲ್ಲ ಮಂಡ್ಯದವರೆಲ್ಲ ಮೈಸೂರಿಗೆ ಹೋಗ್ತಾ ಇದ್ರು. ಇವತ್ತು ಮಂಡ್ಯ ಯೂನಿವರ್ಸಿಟಿಗೆ ರಾಜ್ಯ ಸರ್ಕಾರ ಏನಲ್ಲ, ಕೇಂದ್ರ ಸರ್ಕಾರನೂ ದುಡ್ಡು ಕೊಟ್ಟಿದೆ. ಅದಕ್ಕೆ 50 ಕೋಟಿ ಕೊಟ್ಟಿದೆ ಕೇಂದ್ರ ಸರ್ಕಾರ. ಬಿಲ್ಡಿಂಗ್ ಇದೆ, ಬಿಲ್ಡಿಂಗ್ ಕಟ್ಬಿಟ್ಟಿದ್ದಾರೆ, ಆಲ್ರೆಡಿ ಬಿಲ್ಡಿಂಗ್ ಇದೆ. ಆ ಬಿಲ್ಡಿಂಗ್ ಇದ್ರೂ ಕೂಡ ವಿದ್ಯಾರ್ಥಿಗಳಿದ್ದಾರೆ ಅಲ್ಲಿ, ಅದರಲ್ಲಿ ಹೆಚ್ಚು ಹೆಣ್ಮಕ್ಳಿದ್ದಾರೆ ಅಲ್ಲಿ. ನೀವು ಅದನ್ನ ರದ್ದು ಮಾಡ್ತೀನಿ ಅಂದ್ರೆ ಹೆಂಗೆ? ಕೇಂದ್ರ ಸರ್ಕಾರದಿಂದ ದುಡ್ಡು ಯಾಕೆ ತಗೊಂಡ್ರೆ? ಹಾಗಾರೆ ಖರ್ಚು ಹೆಂಗ್ ಮಾಡಿದ್ರಿ ನೀವು? ಇವಾಗ ಹೆಂಗ್ ರದ್ದು ಮಾಡ್ತೀರಾ? ಗಾಣಿಗ ಎಲ್ಲಪ್ಪ, ಗಾಣಕ್ಕೆ ಹಾಕೊಂಡು ರುಬ್ಬಿಡ್ತಾರೆ. ನೀನೇನ ಅಲ್ಲಿ ಏನಾನ ಹೋದ್ರೆ ನಿಮ್ಗೆ ಅಲ್ಲಲ್ಲ, ನಾನು ಆಲ್ರೆಡಿ
ನಾನು ಆಲ್ರೆಡಿ ಉಪಮುಖ್ಯಮಂತ್ರಿಗಳಿಗೆ ನಮ್ಮ ಮಂತ್ರಿಗಳಿಗೆ ಹೇಳಿದ್ದೀನಿ. ಅಲ್ಲಿನ ಸಾರ್ವಜನಿಕರು ವಿದ್ಯಾರ್ಥಿಗಳು ಈ ವಿಶ್ವವಿದ್ಯಾನಿಲಯ ಬೇಕು, ಅದನ್ನ ರದ್ದು ಮಾಡಬೇಡಿ ಅಂತ ಮಂಡ್ಯದ ಜನತೆಗಳ ಪರವಾಗಿ ಕೇಳ್ಕೊಂಡಿದ್ದೀನಿ. ವೆರಿ ಗುಡ್. ನೋಡಿ, ಇದು ಚಾಲೆಂಜ್ ಅನ್ನೋದು ನಿಮ್ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಏನು ಕೆಲಸಕ್ಕೆ ಉಪಯೋಗ ಇಲ್ಲ. ನೋಡು, ನಿನ್ಗಿರೋ ದಮ್ಮು ಅವ್ರಿಗಿಲ್ಲ ಈಗ. ಅದಕ್ಕೆ ನೋಡಿ, ಆಯ್ತು. ಬೀದರ್ ಮಂತ್ರಿ ಇಲ್ಲ, ಬೀದರ್ ಬಂದಿಲ್ಲ, ಈಶ್ವರ್ ಖಂಡ್ರೆ ಬಂದ್ ಮುಟ್ ನೋಡ್ರಿ ಅಂತ ಹೇಳುದು. ನಮ್ಮ ಉಪಮುಖ್ಯಮಂತ್ರಿಗಳು ಕೈ ಬಿಟ್ಬಿಟ್ರು, ಬೀದರ್ ತಂಟೆಗೆ ಹೋಗಿಲ್ಲ. ಅದೇನೋ ಹೇಳ್ತಾರಲ್ಲ ರಾಮಚಂದ್ರ ಗೌಡು, ಅದೇನೋ ನೈವ ಗಜಂ ನೈವ, ಅದೇನೋ ಸಂಸ್ಕೃತ ಶ್ಲೋಕ ಹೇಳ್ತಾರೆ. ಅಂದ್ರೆ ಬಲಿ ಕೊಡ್ಬೇಕಾದ್ರೆ ಹುಲಿನ ಯಾರು ಬಲಿ ಕೊಡಲ್ಲ, ಆನೆನ ಯಾರು ಬಲಿ ಕೊಡಲ್ಲ, ಕುರಿ ಕೋಳಿ ಹಿಡ್ಕಂತಾರೆ. ಹಂಗೆ ಹಿಡ್ಕಂತಾರೆ ಇವರು ಎಲ್ಲ. ಇಂಥವ್ರನ್ನ ಹಿಡ್ಕೊಂಡವ್ರೆ ಎಲ್ಲ. ಚಾಮರಾಜನಗರ ಕೇಳೋರಿಲ್ಲ, ಈಗ ಮಂಡ್ಯ, ಆಮೇಲೆ ಕೊಪ್ಪಳ, ಬಾಗಲಕೋಟೆ, ಈ ಥರದವ್ರನ್ನೆಲ್ಲ ಇಟ್ಕೊಂಡಿದ್ದಾರೆ. ಇದು ನಾನು ಹೇಳೋವಂಥದ್ದು, ಇದು ಕೊಟ್ಟಾರೆ ಬೇಕಾಗಿರೋವಂಥದ್ದು 450 ಕೋಟಿ ಅಷ್ಟೇ. 450 ಕೋಟಿ ಹಣ ಅಷ್ಟೇ. ಏನ್ ಸರ್ಕಾರ ಅಷ್ಟು ಪಾಪರ್ ಆಗೋಟಿದ್ಯಾ? ಆಯ್ತು, ನಾ ಹೇಳ್ತೀನಿ. ಅಲ್ಲ, ನೀವೆಷ್ಟು ಇಟ್ಟಿದ್ರಿ? ಒಂದೊಂದಕ್ಕೆ 2 ಕೋಟಿ ರೂಪಾಯಿ ಇಟ್ಟಿದ್ರಲ್ಲ. 2 ಕೋಟಿ ಯೂನಿವರ್ಸಿಟಿ ಬಾಗ್ಲಾಕತರ ನೀವು ಯೂನಿವರ್ಸಿಟಿ ತರ ಮಾಡಿದ್ರೇನಪ್ಪ? ಕಾಲೇಜ್ ಮಾಡಿದ್ರೆ ಅಲ್ಲ. ಮಾನ್ಯ ಅಧ್ಯಕ್ಷರೇ, ನಮ್ ಜಿಲ್ಲೆಯಲ್ಲಿ ಒಂದು ಹಳೆ ಜಮಖಂಡಿಯಲ್ಲಿ ಮಾತಾಡ್ತಾರಲ್ಲ, ತಹಸೀಲ್ದಾರ್ ಕಚೇರಿಯಲ್ಲಿ ಮಾಡಿದ್ದಾರೆ. ಮಾನ್ಯ ಅಧ್ಯಕ್ಷರೇ, ಅಲ್ಲ, ತಹಸೀಲ್ದಾರ್ ಕಚೇರಿಯಲ್ಲಿ ಹೋಗಿ ಯೂನಿವರ್ಸಿಟಿ ಮಾಡಿದ್ದಾರೆ. ಪ್ರಸಾದ್